ಸಮಸ್ತ ಮಾನವ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ನೀವೆಲ್ಲರೂ ಈಗ ಸಮರ್ ಸೀಸನ್ದೊಳಗ ಬಾಯಿಯ ತೊಂದರೆಯಿಂದ ಬಳಲ್ತಾ ಇದ್ದೀರಿ. ನನಗ ಪಂಚಪ್ರಾಣ ಆದಂತ ಒಂದು ಶಕ್ತಿಗೆ ಏನಾಗಿತ್ರಿ ಅಪ್ಪಾಜಿ ಅಂತಂದ್ರ ಮೌತ್ ಅಲ್ಸರ್, ನಾಲಿಗೆ ಕೆಳಗ, ನಾಲಿಗೆ ಮ್ಯಾಗ, ನಾಲಿಗೆ ಸೈಡ್ ಸ್ವಲ್ಪ ಸೀಳದಂಗಾಗಿತ್ತು, ಗುಳ್ಳಿಗಳು ಆಗಿದ್ದು ರೀ. ನನಗೆ ಅವ್ರು ಕೇಳಿದ್ರು, ಅಪ್ಪಾಜಿ ಹಿಂಗಾಗ್ಯದ ನಾವೇನ್ ಮಾಡ್ಬೇಕು ಅಂತೇಳಿ. ಆ ಶಕ್ತಿಗೆ ನಾನು ಏನ್ ಹೇಳಿದೆ ರೀ ಅಪ್ಪಾಜಿ ಅಂತಂದ್ರ, ಪ್ರತಿ ದಿವಸ ಮನಗುವಾಗ ನೋಡ್ರಿ, ಇದು ಆರ್ಗ್ಯಾನಿಕ್ ನಮ್ಮ ಕೈತೋಟದಲ್ಲಿ ಕಿಚನ್ ಗಾರ್ಡದಲ್ಲಿ ಬೆಳೆದಂತ ಕೋತಂಬರಿ ಸೊಪ್ಪು. ಇದನ್ನು ನೀವೆಲ್ಲರೂ ಸಮಸ್ತ ಇಡೀ ವಿಶ್ವದ ಜನರಿಗೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಏನ್ರಿ ಅಪ್ಪ ಅಂದ್ರ, ಊಟ ಆದಗಳಿಗೆ ಸ್ವಲ್ಪ ಇಷ್ಟು ಏನ್ ತಿನ್ರಿ, ನೀವು ಕೇವಲ ಒಂದು ವಾರ, ಓನ್ಲಿ 7 days ಇದನ್ನು ಊಟ ಆದಗಳಿಗೆ ತಿನ್ಬೇಕು. ಇದು ಯಾವಾಗ ತಿನ್ಬೇಕು? ನೈಟ್. ಇದನ್ನು ತಿಂದು ಇದು ನುಂಗಬೇಡ್ರಿ, ರಸ ಏನ್ ಮಾಡ್ರಿ, ಚಂದಾಗಿ ತಿಂದು ಅಷ್ಟೇ ಬಾಯಿ ಇಟ್ಕೊಂಡು ಮನ್ಕೊಂಡ್ಬಿಡ್ರಿ. ಓನ್ಲಿ 7 daysನಾಗ ಮೌತ್ ಅಲ್ಸರ್ ಮಾಯ ಹಾಕಿ ಹೋಗ್ಬಿಡ್ತದ. ಹಲ್ಲು ಗಟ್ಟಿ ಅಥವಾ ನೀವು ಕುಡ್ದಂಥದ್ದಾಗ್ಲಿ, ನೀವು ತಿಂದಂಥದ್ದಾಗ್ಲಿ, ನೀವು ಯಾವುದೇ ಇರಲಿ, ಸ್ಮೆಲ್ಲೇ ಇರಂಗಿಲ್ಲ ಹೊಟ್ಟೆ. ಮತ್ತ ಬಾಯಿ ಒಳಗ ಎಲ್ಲಾ ಕ್ರಿಮಿಕೀಟಗಳು ಬಾಯಿದಿಂದೆ ಹೋತವ ಅಂತೇಳಿ ಡಾಕ್ಟರ್ಗಳು ಹೇಳ್ತಾರೆ. ಅದರ ಸಮಸ್ಯೆಯಿಂದ ದೂರ ಆಗ್ತೀರಿ. ಮತ್ತ ಮುಂಜಾನೆ ಎದ್ದ ತಕ್ಷಣ ಮಲ ಮೂತ್ರವನ್ನು ಮುಗಿಸ್ಕೊಂಡು ಸ್ವಚ್ಛಗೆ ಕೈಕಾಲವನ್ನು ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ನೀವೇನ್ ಮಾಡ್ರಿ ನೋಡ್ರಿ, ಆರ್ಗ್ಯಾನಿಕ್ ಬೆಳೆದಂತ ಕರೇಪಾಕ್, ಕರಿಬೇವು, ಇದು ಏನ್ ಮಾಡ್ರಪ್ಪ ಅಂದ್ರ, ಒಂದು ನೋಡ್ರಿ ನಾನು ಏನ್ ತೊಗೊಂಡಿನ್ರಿ, ಇಷ್ಟಿ ನೋಡ್ರಿ, ಇದಕ್ಕೆ ಏನತ್ತೀರಿ ನೀವು, ಒಂದು ಕಡ್ಡಿ ನೋಡ್ರಿ ಎಷ್ಟು ತೊಗೊಂಡಿನಿ. ಇದಿಷ್ಟು ಏನ್ ಮಾಡ್ರಿಪ್ಪ ಅಂದ್ರ, ಅರ್ಲಿ ಮಾರ್ನಿಂಗ್ ಮಲಮೂತ್ರ ಮುಗಿಸ್ಕೊಂಡು ಸ್ವಚ್ಛಗೆ ಕೈಕಾಲು ಮುಖ ತಕ್ಕೊಂಡು ಬ್ರಷ್ ಮಾಡ್ಕೊಂಡು ಇದನ್ನು ನೀವು ರಾತ್ರಿ ಹೆಂಗ್ ಮಾಡಿರ್ತೀರಿ ಅದೇ ತರ ಇದನ್ನು ತಿಂದ್ಬಿಡೋದು. ನೋಡ್ರಿ, ಇದನ್ನು ಒಂದು 5-10 ನಿಮಿಷ ನೀವು ನುಂಗಬಾರ್ದು, ಆಮೇಲೆ ನುಂಗೋದು, ತಿನ್ಬೇಕು, ಅಗಿಬೇಕು. ಕನಿಷ್ಠ ಅಂದ್ರ ನಮ್ಮ ಬಾಯನ್ ಹಲ್ಲು ಎಷ್ಟು ಇರ್ತಾವ್ರಿ? 32 ಅಂತ ಹೇಳ್ತಾರೆ ಡೆಂಟಲ್ ಡಾಕ್ಟರ್. ಕನಿಷ್ಠ ಅಂದ್ರೆ 32 ಸರಿ ಅಗಿಬೇಕು ನಾವು. ಲಾಲಾಲ್ ರಸದಾಗ ಏನಾಗಬೇಕು, ಇದನ್ನು ಬೆಲನ್ ಆಗ್ಬೇಕು, ಮಿಕ್ಸಿ ಆದಂಗ ಆಗ್ಬೇಕು. ನೋಡ್ರಿ, ಅಗದು ಏನ್ ಮಾಡ್ಬೇಕ್ರಿ, ಬಾಯಿಯೊಳಗೆ ಓಡಾಡ್ಬೇಕು. ಆಮೇಲೆ ಒಂದ್ 32 ಸಾರಿ ಅಗದ ಬಳಕ ಒಂದ್ 5-10 ನಿಮಿಷ ಅಟ್ಟೆ ಇಟ್ಕೊಂಡು ಅದನ್ನು ರಸ ನುಂಗಿ ಬಿಡ್ಬೇಕು. ಇದರದಿಂದ ಏನಾಗ್ತದ್ರಿ ಅಪ್ಪಾಜಿ, 7 daysನಾಗ ಮಾರ್ನಿಂಗ್ ಕರೇಪಾಕು, ಕರಿಬೇವು, ನೈಟ್ ಮನ್ಕೋ ಟೈಮ್ದಾಗ ಏನ್ರಿ ಕೋತಂಬರಿ. ನಿಮ್ಮ ಬಾಯಿಯ ಸಮಸ್ತ ರೋಗಗಳು, ಹಲ್ಲಿನ ಸಮಸ್ಯೆ ಆಯ್ತು, ಗಂಟಲ ಸಮಸ್ಯೆ ಆಯ್ತು, ನಾಲಿಗೆ ಸಮಸ್ಯೆ ಆಯ್ತು ಅಂದ್ರೆ, ಈಗ ನನ್ನ ಪ್ರಾಣವಾದಂತ ಅತಿ ಶಕ್ತಿಶಾಲಿ ಆದಂತ ವ್ಯಕ್ತಿಗಳಿಗೆ ಏನಾಗಿತ್ತು, ಮೌತ್ ಅಲ್ಸರ್. ಈಗ ಹೀಟ್ ಭಾಳ ಆತಲ್ಲ ಬೇಸಿಗೆದಿಂದಾಗ, ನಮ್ಮ ರಾಯಚೂರು ಕಡೆ ಅಂತ ಸಿಕ್ಕಾಪಟ್ಟಿ ಟೆಂಪರೇಚರ್. ಹಾಗೆ ಏನಾಗ್ಯದ, ನಮ್ಮ ವಿಡಿಯೋಗಳೆಲ್ಲ ಸಾಕಷ್ಟು ಮಂದಿ ನೋಡಿ 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 ಅನೇಕ ಕ್ವಶನ್ಗಳನ್ನು ಕೇಳ್ತಾರೆ. ಅವ್ರಿಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ರೆಡಿ ಮಾಡಿ ಕಳಿಸ್ಕೊಟ್ಬಿಡ್ತೀನಿ. ನೀವು ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ಮಾಡ್ಕೋರಿ ಅಂತೇಳಿ ಸಮಸ್ತ ಮಾನವ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ಯಾವುದೇ ಸಮಸ್ಯೆಗಳು ಇದ್ದರೂ ಸುದ್ದಕ್ಕೆ ತಾವು ಸ್ಕ್ರೀನ್ ಮ್ಯಾಗ್ ಕಾಣುವ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು. ಹಾಗೆ ಅನೇಕ ವ್ಯಕ್ತಿಗಳು ಸಾಕಷ್ಟು ನನ್ನ ವಿಡಿಯೋವನ್ನು 12,000 ಏನು ಶುಗರ್ ಬಗ್ಗೆನೇ ನೋಡಿದ್ದಾರೆ. ಅವರೆಲ್ಲರೂ ಸಾಕಷ್ಟು ಮಂದಿ ನನಗೆ ಫೋನ್ ಮಾಡಿ ಹೀಗೇನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಮತ್ತ ಇನ್ಸುಲೆನ್ಸ್ ಟ್ರೀ ಅಂತ ಬೆಳೆಸಿನ್ರಿ ನಾನು, ಅದರದ್ದು ಪೌಡರು ಎಷ್ಟೋ ಸೇಲಿಂಗ್ ಆಗ್ಯದ್ರಿ ನನಗೆ. ಆರ್ಗ್ಯಾನಿಕ್ ದೊಳಗೆ ಬೆಳೆದಂತ ಕರಿಬೇವು, ಆರ್ಗ್ಯಾನಿಕ್ ಬೆಳೆದಂತ ನುಗ್ಗೆ, ಆರ್ಗ್ಯಾನಿಕ್ ದೊಳಗೆ ಬೆಳೆದಂತ ಮೆಂತಿ, ಆರ್ಗ್ಯಾನಿಕ್ ಬೆಳೆದಂತ ಇವೆಲ್ಲ ವ್ಯವಸ್ಥೆಯನ್ನು ನಾನು ಪೌಡರ್ ಮಾಡಿಸೋದಕ್ಕೆ ನಿಮ್ಗೆ ಕಳಿಸ್ಕೊಡ್ತೀನಿ. ಅದು ರಾತ್ರಿ ನೆನೆ ಇಡಬೇಕು, ಮುಂಜಾನೆ ಅದನ್ನು ಸ್ವಚ್ಛಗೆ ಚೆನ್ನಾಗಿ ಕಲಸಿ ಅದನ್ನು ಕುಡಿಬೇಕು.
ಸಾಕಷ್ಟು ಮಂದಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ.